ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ನೋಡ್ರಿ ಉತ್ತರ ಕರ್ನಾಟಕದ ಭಾಷೆ ಒಳಗೆ ನಿಮ್ಮ ಜೊತೆ ಮಾತಾಡಿ ಈ ಪಲ್ಯ ಹೆಂಗೆ ಮಾಡ್ತಾರಂತ ಹೇಳಾಕ್ತೀನಿ ನೋಡ್ರಿ. ಅಂದರೆ ಈ ಪಲ್ಯನ ನೀವು ಬೇರೆ ರೀತಿ ಒಳಗೂ ಮಾಡಿರ್ಬೋದು, ಅದನ್ನು ಡಿಫ್ರೆಂಟಾಗಿ ಹೆಂಗೆ ಮಾಡ್ತಾರಂತ ಇವತ್ತಿನ ದಿವಸ ನಾನು ಹೇಳಾಕತ್ತೀನಿ ನೋಡ್ರಿ. ಇದನ್ನು ನಮ್ಮ ಭಾಷೆ ಒಳಗೆ ಮಾತಾಡಕತ್ತೀನಿ ರೀ. ನಮ್ಮ ಸೈಡ ಧಾರವಾಡ ಹುಬ್ಳಿ ಸೈಡ ಈ ಥರ ಮಾತಾಡ್ತಾರೆ. ಹಂಗಾಗಿ ನಾನಿಲ್ಲೇ ಒಂದೆರಡು ಕಟ್ಟು ಪಾಲಕ್ನ ತೊಗೊಂಡಿನಿ. ಅದನ್ನು ಕಟ್ ಮಾಡೀನಿ ನೋಡ್ರಿ, ಸಣ್ಣಗೆ ಕಟ್ ಮಾಡಿ ಹಿಂಗೆ ಇಟ್ಕೊಂಡೀನಿ. ಇದನ್ನು ಒಂದು ಕಡಾಯಿ ಒಳಗೆ ಹಾಕಿ ಈ ಥರ ನೀರು ಹಾಕಿ ಸ್ವಲ್ಪ ನೆನೆ ಇಟ್ಕೊಳ್ರಿ. ಒಂಚೂರು ಉಪ್ಪನ್ನು ಹಾಕ್ಕೊಳ್ರಿ, ಬೇಕಂದ್ರೆ ಇದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ಬಿಡ್ರಿ, 2 ನಿಮಿಷ ಬಿಟ್ಟ ನಂತರ ಇದನ್ನೇನು ಮಾಡಿರಿ, ಸರಿಯಾಗಿ ತೊಳೆದೆ ಅದನ್ನು ನೀರನ್ನು ಜಾನಿಸ್ರಿ. ಜಾನ್ಸಂದ್ರೆ ಜಾಲಡಿಗೆ ಒಳಗೆ ಹಾಕಿಡ್ರಿ. ಈ ಥರ ನೀರೆಲ್ಲ ಜಾನ್ ಹೋಗುತ್ತೆ. ಅಷ್ಟರೊಳಗೆ ಬೇರೆ ಪ್ರಿಪ್ರೇಷನ್ ಮಾಡೋಣ್ರಿ. ಇದಕ್ಕೆ ಏನೇನು ಬೇಕಂತ ನೋಡ್ರಿಲ್ಲೇ ತೋರ್ಸಾಕತ್ತೀನಿ. ಒಂದು ಒಲೆ ಮೇಲೆ ಈ ಥರ ಕಡಾಯಿ ಇಟ್ಕೊಂಡಿನಿ ನೋಡ್ರಿ. ಅದಕ್ಕಿಲ್ಲೇ ನಾನು ಎಷ್ಟೆಷ್ಟು ಹಾಕಿನಿ ಅಂತ ಸ್ಕ್ರೀನ್ ಮೇಲೆ ಕೊಟ್ಟಿನಿ ರೀ. ನೋಡಿರಿ ನೀವು ಎಷ್ಟೆಷ್ಟು ಹಾಕಿನಿ ಅಂತ ಹೇಳ್ಬಿಟ್ಟೆ. ನಾನಿಲ್ಲೇ ಧನಿಯಾ ಕಾಳು ಹಾಕೀನಿ ರೀ, ಅಂದ್ರೆ ಕೊತ್ತಂಬರಿ ಬೀಜ ರೀ, ಉದ್ದಿನ ಬೇಳೆ ಹಾಕಿನಿ, ಕಡ್ಲಿ ಬೇಳೆ ಹಾಕೀನಿ ರೀ, ಹಂಗೆ ಸಾಸಿವೆ ಹಾಕೀನಿ ರೀ, ಮತ್ತು ಜೀರಿಗೆನ ಹಾಕೀನಿ ನೋಡ್ರಿ. ಇಲ್ಲೇ ಹಂಗೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿನೂ ಹಾಕ್ಕೊಂಡಿನಿ ನೋಡ್ರಿ. ನೀವು ಖಾರ ಆಗಿದ್ದದ್ದು ತೊಗೊಳ್ರಿ, ಇಲ್ಲಾಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿನಾರ ತೊಗೊಳ್ರಿ. ಈ ಥರ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಹುರಿಯೋಣ ನೋಡ್ರಿ. ಇದನ್ನು ಚೆಂದಾಗೆ ಈ ಥರ ಹುರಿದಾದ್ಮೇಲೆ ಇದನ್ನೇನು ಮಾಡಿರಿ, ಜಾಸ್ತಿ ಹೊತ್ತಿಸ್ಲಿಕ್ಕೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಇದನ್ನು ಹಿಂಗೆ ಒಂದು ಬಟ್ಲೊಳಗೆ ತೆಗೆದು ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ. ಇದನ್ನು ಈಗ ಅದ ಕಡಾಯಿ ಒಳಗೆ ನಾವೇನು ಮಾಡೋಣ ಅಂದ್ರೆ ರೀ, ಉಳ್ಳಾಗಡ್ಡಿ ರೀ, 3 ಉಳ್ಳಾಗಡ್ಡಿನ ಈ ಥರ ಹೆಚ್ಕೊಳ್ರಿ. ಅಂದ್ರೆ ಈ ಥರ ಹೆಚ್ಕೊಳ್ಳೋದಂದ್ರೆ ಏನು ರೀ, ಕಟ್ ಮಾಡೋದ್ರಿ. ಈ ಥರನೇ ಹೆಚ್ಕೊಳ್ರಿ. ಸಣ್ಣ ಪೀಸಸ್ ಮಾಡೋಕೆ ಹೋಗ್ಬೇಡ್ರಿ, ಸಣ್ಣದಾಗಿ ಕಟ್ ಮಾಡಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಒಂದ್ರೊಳಗೆ 4 ಹೋಳನ್ನು ಮಾಡಿ ಹಾಕ್ಕೊಂಡು ಈ ಥರ ಹುರಿದ್ರೂ ಚಂದನ ನೋಡ್ರಿ. ಹಿಂಗೆ ಹುರಿರಿ. ಇದು ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ. ಸ್ವಲ್ಪ ಚೇಂಜ್ ಆಗೋದಂದ್ರೆ ಏನು ರೀ, ಕೆಂಪು ಬಣ್ಣ ಬರ್ಬೇಕು ರೀ ಸ್ವಲ್ಪ. ಈಗ ನಾವು ಸಣ್ಣ ಹೆಚ್ಚಿದ್ವಿ ಅಂದರೆ ಏನಾಗ್ತದ್ರಿ, ಇದು ಹೊತ್ತಾಗಿ ಚಾಲು ಆಗಿಬಿಡ್ತದ್ರಿ. ಹಾಗಾಗಿ ಹೊತ್ತಬಾರ್ದು ಅನ್ನೋದಕ್ಕೆ, ಚಂದ ಹುರಿಬೇಕು ಅನ್ನೋದಕ್ಕೆ ಹಿಂಗೆ ದೊಡ್ಡದಾಗಿ ಹುರಿರಿ ನೋಡ್ರಿ. ದೊಡ್ಡದಾಗಿ ಕಟ್ ಮಾಡಿ ಹಾಕ್ರಿ ಇದನ್ನು. ಹಂಗೆ ನಾನು ಸ್ವಲ್ಪ ಇಲ್ಲೇ ಹುಣಸೆ ಹಣ್ಣು ಹಾಕ್ಕೊಂಡಿನಿ ನೋಡ್ರಿ. ಅದನ್ನು ಸಹ ಹುರ್ಕೊಳ್ರಿ. ನೋಡಿರಿ ಕಲರ್ ಚೇಂಜ್ ಆಯ್ತು ನಮ್ದು ಉಳ್ಳಾಗಡ್ಡಿದು. ಈಗ ಗ್ಯಾಸ್ ಆರಿಸೀನಿ. ಅದ ಕಡಾಯಿ ಒಳಗೆ ಬಿಟ್ಟು ಬಿಡ್ರಿ, ಹಂಗೆ ಸ್ವಲ್ಪ ಆರ್ಲಿ ಇದನ್ನು. ಯಾಕಂದ್ರೆ ಬಿಸಿದ್ರೊಳಗೆ ಗ್ರೈಂಡರ್ ಮಾಡೋಕೆ ಹೋಗ್ಬಾರ್ದು ರೀ, ಬ್ಲೇಡ್ ಎಲ್ಲ ಕೆಟ್ಟು ಹೋಗುತ್ತೆ. ಹಾಗಾಗಿ ಸ್ವಲ್ಪ ಆರಾಕ್ಬಿಟ್ಟಿನಿ ರೀ. ನಂತರ ಮೊದಲು ನಾವು ಹುರಿದಿಟ್ಕೊಂಡಿದ್ವಲ್ಲ ರೀ ಕಡಲೆಬೇಳೆ, ಉದ್ದಿನಬೇಳೆ ಅವೆಲ್ಲ ಹಿಂಗೆ ರುಬ್ಕೊಳ್ಳೋಣ ನೋಡ್ರಿ. ಇದಾದಮೇಲೆ ಇದಕ್ಕನ್ನು ನಾವು ಹುರಿದಿಟ್ಕೊಂಡಿವಲ್ಲ ರೀ ಉಳ್ಳಾಗಡ್ಡಿ, ಅದನ್ನು ಹಾಕೊಳ್ಳೋಣ ನೋಡ್ರಿ. ಇದನ್ನು ಹಾಕ್ಕೊಂಡು ಸಣ್ಣಗೆ ರುಬ್ಕೊಳ್ರಿ ನೀವು ಚಂದ. ಈಗ ಇದಕ್ಕೆ ಏನೂ ಹಾಕೋದು ಬೇಡ್ರಿ, ನೀರು ಹಾಕಬೇಡ್ರಿ. ನೀರು ಹಾಕ್ಲಾರ್ದನೇ ರುಬ್ರಿ ಇದನ್ನು. ಈ ಥರ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಈಗ ಖಾರ ಹಾಕ್ಕೊಳ್ಳೋಣ ನೋಡ್ರಿ. ನೀವು ರುಚಿ ನೋಡ್ಕೊಂಡು ಹಾಕೊಳ್ರಿ, ಎಷ್ಟು ಬೇಕು ನಿಮಗೆ ಖಾರ, ಎಷ್ಟು ತಿಂತೀರಿ ಬಿಡ್ತೀರಿ ಅಂತ ಹೇಳಿ ನಿಮ್ಗೆ ಗೊತ್ತಿರ್ತದೆ. ನೋಡ್ಕೊಂಡು ಹಾಕ್ಕೊಳ್ರಿ. ಅಂದರೂ ನಾನು ಎಷ್ಟು ಹಾಕೀನಿ ಅಂತ ಹೇಳಿ ಇಲ್ಲಿ ಕೊಟ್ಟಿನಿ ನೋಡ್ರಿ. ನಮ್ಮ ಕಡೆಗಂತ್ರ ಉತ್ತರ ಕರ್ನಾಟಕ ಸೈಡ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ರೀ. ಹಾಗಾಗಿ ನಾವು ಖಾರ ಹಾಕತ್ತೀನಿ ರೀ. ನಮ್ಮ ಕಡೆಗೆ ಸ್ವಲ್ಪ ಖಾರ ಉಪ್ಪು ಬೇಕು ರೀ ಅವ್ರಿಗೆ, ಬಾಯಿ ರುಚಿ ಹಿಂಗೆ. ಈಗ ನೋಡಿರಿ ಇದನ್ನು ರುಬ್ಕೊಂಡು ಬಂದೀನಿ ನಾನೀಗ. ಇದನ್ನು ಸೈಡ್ಗೆ ಇಡೋಣ್ರಿ. ನೆಕ್ಸ್ಟ್ ಈಗ ಒಗ್ಗರಣೆ ತಯಾರಿ ಮಾಡೋಣ ನೋಡ್ರಿ. ಅದ ಒಲೆ ಮೇಲೆ ಗ್ಯಾಸ್ ಹಚ್ಚಿ ಕಡಾಯಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ರೀ. ಮತ್ತು ಸ್ವಲ್ಪ ಅಂದ್ರೆ ಒಂದು ಅರ್ಧ ಚಮಚನಷ್ಟು ಅಂದ್ಕೊಳ್ರಿ. ಉದ್ದಿನಬೇಳೆ, ಉದ್ದಿನಬೇಳೆ ಮತ್ತು ಕಡ್ಲಿಬೇಳೆ, ಸಾಸಿವೆ, ಜೀರಿಗೆ ಮತ್ತು ಹಂಗೆ ಬೆಳ್ಳುಳ್ಳಿ, ಕರಿಬೇವು ಇಷ್ಟೆಲ್ಲ ಹಾಕ್ಕೊಂಡು ಸರಿಯಾಗಿ ಸ್ವಲ್ಪ ಫ್ರೈ ಮಾಡೋಣ ನೋಡ್ರಿ. ಇದನ್ನು ಚಟ್ಪಟ ಅನ್ಲಿ ಎಲ್ಲ ಚೂರು ಬೆಳ್ಳುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ರೀ. ನಂತರ ಅದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ ನೋಡ್ರಿ. ನಾನು ನಿಮ್ಗೆ ಮೊದಲ ಹೇಳ್ದಂಗೆ ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟೀನಿ ರೀ, ನಾನು ಎಷ್ಟೆಷ್ಟು ಹಾಕೀನಿ ಅಂತ ಹೇಳಿ ಪ್ರಮಾಣಗಳನ್ನು. ಈಗ ನಾವು ಆಗಲೇ ತೊಳೆದು ಇಟ್ಕೊಂಡಿದ್ವಲ್ಲ ರೀ ನೀರು ಜಾನ್ಸಾಕಂತ ಹೇಳಿ ಪಾಲಕ್, ಅದನ್ನು ಹಿಂಗೆ ಹಾಕ್ಕೊಳ್ಳೋಣ ನೋಡ್ರಿ ಇದಕ್ಕೆ ಒಗ್ಗರಣೆಗೆ. ಈಗ ಒಗ್ಗರಣೆ ಅಂತೀನಿ ನೋಡ್ರಿ. ಪಾಲಕ್ ಒಳಗೆ ನೀರಿನ ಅಂಶ ಜಾಸ್ತಿ ಇರ್ತದೆ ರೀ. ಸ್ವಲ್ಪದ ಬೇಯ್ಬೇಕು ರೀ. ಈಗ ನೀರಿನ ಅಂಶನೂ ಹೋಗ್ಬೇಕು ರೀ. ಹಂಗೆ ಹುರ್ಕೊಡ್ರಿ ಚೆಂದಾಗಿ ಇದನ್ನು. ಈಗ ಇಷ್ಟು ಪಾಲಕ್ ಕಾಣಾಗ್ತದಲ್ಲ ರೀ, ಇಷ್ಟ ಆಗ್ತದ್ರಿ ಅದು ಕರಗಿ. ನೋಡ್ರಿ ನೀವು ನೋಡ್ರಿ, ನಾ ಹೇಳ್ದಂಗೆ ಪಾಲಕ್ ಹೆಂಗೆ ಕರಗ್ತ ಇಷ್ಟ ಆಯ್ತು ನೋಡ್ರಿ.
ಇದಕ್ಕೆ ಚೆಂದಾಗೆ ಹುರಿದಾದ ಮೇಲೆ ಈಗ ಉಪ್ಪನ್ನು ಹಾಕೋಬೇಕ್ರಿ. ಉಪ್ಪು ನೀವು ಯಾವಾಗಲೇ ಆಗಲಿ ರೀ, ಪಾಲಕ್ ಸೊಪ್ಪು, ಯಾವುದೇ ಮೆಂತ್ಯ ಪಲ್ಯ, ಸಬ್ಬಸಿಗೆ ಪಲ್ಯ ಹಾಕಿದ ತಕ್ಷಣ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಕರಗಿ ಎಷ್ಟು ಪ್ರಮಾಣಕ್ಕೆ ಆಗ್ತದೆ ನೋಡಿಕೊಂಡು ಆಮೇಲೆ ರುಚಿಗೆ ಉಪ್ಪು ಹಾಕ್ಕೊಡ್ರಿ. ಅದಕ್ಕೆ ಈಗ ಇನ್ನೂ ನಾವು ಉಪ್ಪು ಹಾಕಿಲ್ಲ ರೀ. ಈಗ ನಾವು ಹುರಿದಿಟ್ಕೊಂಡಿದ್ದು ಗ್ರೈಂಡರ್ ಮಾಡಿ ಇಟ್ಕೊಂಡಿವಲ್ಲ ರೀ, ಅದನ್ನು ಈಗ ಹಾಕಾಕತ್ತೀನಿ ನೋಡಿರಿ. ಈ ಸ್ಟೇಜ್ ಒಳಗೆ ಹಾಕ್ರಿ, ಮುಂಚೆನೇ ಹಾಕಕ್ಕೆ ಹೋಗ್ಬೇಡ್ರಿ. ಇದನ್ನೀಗ ಸ್ವಲ್ಪ ಅದ ಗ್ರೈಂಡರ್ ಒಳಗೆ ಒಂಚೂರು ನೀರು ಹಾಕಿ, 1 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಸರಿಯಾಗಿ ಕಲಸಿನ್ರಿ. ಇದೇ ಥರ ಸಣ್ಣಗೆ ಕಲಸ್ರಿ. ನೋಡಿರಿ, 1 ಟೇಬಲ್ ಸ್ಪೂನಷ್ಟು ನೀರು ಹಾಕೀನಿ. ನೀರು ಒಮ್ಮೆಗಲೇ ಸುರಿಬೇಡ್ರಿ, ಗೊತ್ತಾಗಂಗಿಲ್ಲ ರೀ. ಬೇಕಾದಾಗ ಒಂದೊಂದೇ ಟೇಬಲ್ ಸ್ಪೂನಷ್ಟು ನೀರು ಹಾಕೊಳ್ಳೋಣ್ರಿ, ಬೇಯ್ತಾ ಹೋದಂಗೆಲ್ಲ. ಅದು ಯಾವ ಪ್ರಮಾಣಕ್ಕೆ ಅಂದರೆ ಪಲ್ಯ ಕುದ್ದದ್ದು ಗೊತ್ತಾಗುತ್ತೆ ನಿಮಗೆ. ಈ ಸ್ಟೇಜ್ನಾಗ ನೋಡಿರಿ ಉಪ್ಪು ಹಾಕ್ಕೊಳ್ಬೇಕ್ರಿ. ಯಾಕಂದ್ರೆ ಒಂದು 70% ಪಲ್ಯ ನಮ್ದು ಕುದ್ದದ್ರಿ. ಈ ಸಮಯಕ್ಕೆ ನಾವು ಉಪ್ಪು ಹಾಕ್ಕೊಂಡ್ರೆ ಉಪ್ಪಿನ ರುಚಿನೂ ಕರೆಕ್ಟ್ ಅಳತೆ ಒಳಗೆ ಆಗುತ್ತೆ ರೀ. ಹಾಗಾಗಿ ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ ನೀವು ಉಪ್ಪನ್ನು. ಈಗ ಇದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕಿನಿ ನೋಡ್ರಿ. ಮತ್ತೊಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡೀನಿ ರೀ. ನಂತರ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಕ್ಕೆ ಬಿಡೋಣ್ರಿ. ಇದನ್ನು ಬೇಯಲಿ. ಅಲ್ಲಿವರೆಗೆ ನೋಡಿರಿ ನಮ್ದು ಎಣ್ಣೆ ಯಾವ ಥರ ಬಿಟ್ಟದ. ಕುದ್ದು ಎಲ್ಲ ಪಾಲಕ್ ಮಸಾಲೆ ಮಸ್ತ್ ಫ್ಲೇವರ. ಅಂದರೆ ಎಣ್ಣೆ ಬಿಟ್ಟಂದ್ರೆ ಎಲ್ಲ ಕಾಯಿಪಲ್ಯ ಆಯ್ತು, ಒಗ್ಗರಣೆ ಆಯ್ತು ಕರೆಕ್ಟಾಗಿ ಆಗಿದೆ, ಕುದ್ದಿದೆ, ಬೇಯ್ದಿದೆ ಅಂತ ಅರ್ಥ ರೀ. ಇದು ಎಣ್ಣೆ ಹಿಂಗೆ ಬಿಡ್ಬೇಕು ನೋಡಿರಿ. ಅಂದರೆ ಎಲ್ಲ ಮಸಾಲೆ ಒಗ್ಗೂಡಿಸ್ಕೊಂಡವ್ರಿ ಅಂತ ಅರ್ಥ ರೀ. ಇದು ನಂತರ ಸ್ವಲ್ಪ ಮತ್ತೆ ಮುಚ್ಚಳ ಮುಚ್ಚಿ ಒಂಚೂರು ಕುದಿಲಿಕ್ಕೆ ಬಿಡ್ರಿ. ನೋಡಿರಿ ನಮ್ದು ಪಾಲಕ್ ಈಗ ಸರಿಯಾಗಿ ಕುದ್ದದ್ರಿ. ಇನ್ನೊಂದು 5% ಐತಿ. ಈಗ ಈ ಸ್ಟೇಜ್ನಾಗ ಇನ್ನೊಂದು ಪದಾರ್ಥ ಹಾಕ್ಬೇಕ್ರಿ. ಅದನ್ನು ಸಹ ಹೇಳ್ತೀನಿ ನೋಡಿರಿ. ಇದು ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಂದ್ರೆ ಇಲ್ಲ. ನಮ್ಮ ಕಡೆಗಂತ್ರಿ ಎಲ್ಲ ಪಲ್ಯಗೂ ಇದು ಹಾಕ್ತಾರೆ ರೀ. ಇದಂತರೂ ಇರಲೇಬೇಕ್ರಿ ನಮ್ಮಲ್ಲಿ. ಇದು ಏನು ಗೊತ್ತ್ರಿ, ಶೇಂಗಾ ಪುಡಿ ನಮ್ಮಲ್ಲಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವ್ರಿ ನಾವು ಡಬ್ಬಿ ಒಳಗೆ. ಶೇಂಗಾ ಪುಡಿ ನಿಮಗೆ ಬೇಕಂದ್ರೆ ನೀವು ಆಗಲೇ ನಾನು ಉದ್ದಿನಬೇಳೆ ಕಡಲೆಬೇಳೆ ಅವೆಲ್ಲ ಹುರಿಯಾಕತ್ತಿದ್ವಲ್ಲ ರೀ, ಅವಾಗನ ಶೇಂಗಾನು ಹುರ್ಕೋಬೋದು ರೀ. ನಮ್ಮಲ್ಲಿ ಪುಡಿ ಇತ್ತಂತ ಹೇಳಿ ನಾ ಹಿಂಗೆ ಈ ಸ್ಟೇಜ್ನಾಗ ಹಾಕ್ಕೊಳಕತ್ತೀನಿ ನೋಡಿರಿ. ನೀವು ಬೇಕಂದ್ರೆ ಶೇಂಗಾನ ಆ ಟೈಮ್ನಾಗ ಹುರ್ಕೊಂಡು ಅದ್ರ ಜೊತೆನೇ ಗ್ರೈಂಡರ್ ಮಾಡ್ಕೋಬೋದು ರೀ, ಎಷ್ಟು ಬೇಕಷ್ಟು ನೋಡಿಕೊಂಡು. ಆಮೇಲೆ ಅಂತೂ ಇದು ಬಾಟಲ್ ಒಳಗೆ ತುಂಬಿಟ್ಬಿಟ್ಟಿರ್ತಾರೆ ರೀ. ಇದು ಒಂದು 10 ದಿವ್ಸದ ಮಟ್ಟಿಗೆ ಅಂತ ಆಗುವಷ್ಟು ಶೇಂಗಾ ಪುಡಿನ ಅಗಸಿ ಪುಡಿ, ಗುರೆಳ್ಳು ಪುಡಿ ಇವೆಲ್ಲ ಮಾಡಿಟ್ಕೊಂಡಿರ್ತಾರೆ. ಯಾಕಂದ್ರೆ ಪಲ್ಯಗಳಿಗೆ ಹಾಕಕ್ಕೆ ನಮ್ಮಲ್ಲಿ ಬೇಕು ರೀ ಇವೆಲ್ಲ. ನೀವು ಬೇಕಂದ್ರೆ ಇಲ್ಲಿ ಎಳ್ಳು ಪುಡಿನೂ ಬಳಸ್ಬೋದು ರೀ. ಇದು ನೋಡಿರಿ ಮತ್ತೊಂದು ಸ್ವಲ್ಪ ನೀರು ಹಾಕಿ ಆಯ್ತು 5% ಆತಂದ್ರೆ ಪಲ್ಯ ಮುಗೀತು ನೋಡಿರಿ. ನಮ್ಮದು ಕುದ್ದಂಗೆ ಆಯ್ತು ರೀ. ಇದನ್ನು ನೀವು ಅನ್ನದ ಜೊತೆ, ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಹಚ್ಕೊಂಡು ತಿನ್ಬೋದು ನೋಡಿರಿ. ಅನ್ನದ ಜೊತೆನೂ ಮಸ್ತ್ ಹತ್ತತದ್ರಿ. ನಿಮ್ಗೆ ಯಾವ ಸಾಂಬಾರ ಬೇಕನ್ಸಲ್ರಿ, ಇದು ಪಲ್ಯ ಜೊತೆನೇ ಅನ್ನ ತಿನ್ಬೋದು. ಬಿಸಿ ಬಿಸಿ ಅನ್ನದೊಳಗೆ ಈ ಪಲ್ಯ ಹಾಕ್ಕೊಂಡು ಒಂದಷ್ಟು ತುಪ್ಪ ಹಾಕ್ಕೊಂಡು ತಿಂದ್ರೆ ಅಂದ್ರೆ ಮಸ್ತ್ ಹತ್ತದ ನೋಡ್ರಿ. ಇದು ನಿಮಗೆ ಗೊತ್ತೈತಿ. ಪಾಲಕ ನೀವು ಬೇರೆ ರೀತಿ ಒಳಗೆ ಮಾಡಿರ್ತೀರಿ, ಅಂದ್ರೆ ಬ್ಯಾಳೆ ಹಾಕಿ ಮಾಡಿರ್ತೀರಿ, ಪಾಲಕ್ ಪನ್ನೀರ್ ಅಂತ ಮಾಡಿರ್ತೀರಿ. ಆದರೆ ಈ ಥರ ಒಂದು ಸಲ ಬೇರೆ ರೀತಿ ಒಳಗೆ ಪಾಲಕದ ಗ್ರೇವಿ ಮಾಡಿ ನೋಡ್ರಿ. ನೀವು ಮಸ್ತಾಗಿರ್ತದೆ ರೀ. ನೀವೇ ಹೇಳ್ತೀರಿ ಮಸ್ತಾಗಿತ್ತಂತ. ಹಂಗಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದ್ರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.